ಸಭಾಪತಿಗಳೇ, ಚುಕ್ಕೆ ಗುರುತಿನ ಪ್ರಶ್ನೆ 139 ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಿಗೆ ನಾನು ಕೇಳ್ತಾ ಇದ್ದೀನಿ. ಮನೆ ಅಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ. ಅಲ್ಲ, ಈಗ ನೀವು ಎಲ್ಲದಕ್ಕೊಂದು ಸಭೆ ಕರೆನ ತಿಳಿದ್ರಿ, ಅದನ್ನು ಈ ಪುಟ್ಟಣ್ಣ ಕೂಡಿಸ್ಕೊಂಡ್ಬಿಡಿ. ಯಾವಾಗ ಕರಿತೀರಿ? 13ನೇ ತಾರೀಕು ಬೆಳಗ್ಗೆ ತಾವು ಕೂಡ ಬಂದ್ರೆ ಎಲ್ಲರೂ ಪುಟ್ಟಣ್ಣ ಅದ್ರಾಗ ಕೂಡಿಸ್ಬಿಡೋನು. 13ನೇ ತಾರೀಕು ಬೆಳಗ್ಗೆ ಮೀಟಿಂಗ್. ಮನೆ ಅಧ್ಯಕ್ಷರೇ, ಅಬ್ದುಲ್ ಜಬ್ಬಾರ್ ಅಲ್ಲ ಮನೆ ಅಧ್ಯಕ್ಷ, ನಾನು ಇದು ಬೇಡ, ಅದಕ್ಕೆ ಕೂಡಿಸ್ಬಿಡ್ತೀವಿ. ಮತ್ತೆ ಯಾಕೆ ಅಲ್ಲ, ಇದು ಕೇಳ್ಬೇಕು ನಾನು. ನೀವು ಅವಾಗಲೂ ಮಾತಾಡಬೇಡಿ ಅಂದ್ಬಿಟ್ರೆ ಈಗಲೂ ನಾನು ಸ್ಟ್ರೈಟ್ ಆಗಿ ಅವ್ರು ಹೇಳ್ತಾರೆ ಅಂತ ಅವ್ರಿಗೆಲ್ಲ ಕೊಡ್ತೀರಿ, ನನ್ನ ಮಾತ್ರ ತಡಿತಿರಲ್ಲ. ಯಾಕೆ? ನನ್ಗೆ ಅರ್ಥನೇ ಆಯ್ತಾ ಇಲ್ಲ. ನನ್ನ ಮಾತ್ರ ಮಾತಾಡಬೇಡಿ ಅಂತೀರಿ, ನನ್ಗೆ ಅರ್ಥನೇ ಆಯ್ತಾ ಇಲ್ಲ. ಏನ್ ದ್ವೇಷ, ಏನ್ ದ್ವೇಷ ಹೇಳಿ ಇಂಥದ್ದು ಅಂತ. ಏನ್ ದ್ವೇಷ? ಅಲ್ಲ, ಅವ್ರಿಗೆ ಹೇಳಿ ಮಾತಾಡಪ್ಪ, ಸುಮ್ಮನೆ ಮಾತಾಡ್ತಿ. ಧನ್ಯವಾದಗಳು ಮನೆ ಅಧ್ಯಕ್ಷರೇ. ನಾನು ಸ್ಟ್ರೈಟ್ ಆಗಿ ಕೇಳ್ಬಿಡ್ತೀನಿ, ಸ್ಟ್ರೈಟ್ ಆಗಿ ಏನನ್ನು ನಾನು ಅಲ್ಲ ಅವರ ಮನೆ ಅಧ್ಯಕ್ಷರೇ. ಇದ್ರೇನಾಗದೆ ಅಂದ್ರೆ 2015 ಹಿಂದೆ ಏನು ಅನುಮತಿನ ಕೊಟ್ಟಿದ್ರು, ಅದರಲ್ಲಿ ಇನ್ನೂ ಕೂಡ 1077 ಹುದ್ದೆಗಳು ತುಂಬಬೇಕು ಮಾನ್ಯ ಅಧ್ಯಕ್ಷರೇ. 1077. 2015 ಡಿಸೆಂಬರ್ ನಂತರ ಅನುದಾನ ಶಿಕ್ಷಣ 8070 ಹುದ್ದೆಗಳು, ಅಂದರೆ ಟೋಟಲಿ 9147 ಹುದ್ದೆಗಳು ತುಂಬಲಿಕ್ಕೆ ಇನ್ನೂ ಇದಾವೆ ಮಾನ್ಯ ಅಧ್ಯಕ್ಷರೇ. ಒಂದು ಡಿಸೆಂಬರ್ 2015 ಹಿಂದೆ ಏನು ಖಾಲಿಯಾಗಿದ್ದೋ ಆ ಹುದ್ದೆಗಳನ್ನು ಈ ಕೂಡಲೇ ತುಂಬಲಿಕ್ಕೆ ಅವಕಾಶವನ್ನು ಕೊಡಬೇಕು. ಮತ್ತು ಈಗೇನು ಕ್ರಿಮಿಲೇಯರ್ ಬಂದು ನಿಂತಿದೆ, ಅದು ಸರಿಯಾದ್ಮೇಲೆ ತುಂಬ್ತೀವಿ ಅಂತ ಹೇಳ್ತಾ ಇದ್ದೀರಿ, ಅದನ್ನು ಕೂಡ ಈ ಕೂಡಲೇ ಆಗಬೇಕು. ಇದ್ರ ಇನ್ನೊಂದು ಮಾನ್ಯ ಅಧ್ಯಕ್ಷರು ಏನಾಗಿದೆ, ಈ ಹುದ್ದೆಗಳನ್ನು ತುಂಬಿಕೊಂಡು ಅಪ್ರೂವಲ್ ಆಗೋದಕ್ಕೆ ಮಾನ್ಯ ಇದಕ್ಕೆ ಏನೋ ಸೆಕ್ರೆಟರಿಯೇಟ್ ಬರಬೇಕು ಅಂತ ಒಂದು ಆದೇಶ ಮಾಡಿದ್ದಾರೆ ಮಾನ್ಯ ಸಚಿವರೇ. ಮಾನ್ಯ ಅಧ್ಯಕ್ಷರೇ, ದಯಮಾಡಿದ್ದ ಕಟ್ ಡೌನ್ ಮಾಡಿ ಆಯುಕ್ತರ ಹಂತದಲ್ಲೇ ಅನುಮೋದನೆ ಆಗಬೇಕು, ಅಲ್ಲೇ ಪರ್ಮಿಷನ್ ಕೊಡಬೇಕು, ಅಲ್ಲೇ ತುಂಬಬೇಕು ಮಾನ್ಯ ಅಧ್ಯಕ್ಷ. ಇದುವರೆಗೂ ಅದೇ ಥರ ಇದ್ದಿದ್ದು. ಎಷ್ಟು ಕಟ್ ಡೌನ್ ಮಾಡೋಕ್ಕೆ ಸಾಧ್ಯ ಕಟ್ ಡೌನ್ ಮಾಡಿ, ಇಲ್ಲ ಅಂತಂದರೆ ಚರ್ಮನೇ ಸುಲಿದು ಬಿಡ್ತಾರೆ, ಚರ್ಮನೇ ಸುಲಿದು ಬಿಡ್ತಾರೆ. ಅರ್ಥ ಆಯ್ತಲ್ಲ? ದಯವಿಟ್ಟು ಅದಕ್ಕೆ ಅವಕಾಶನ ನೀವೇನೋ ಎಲ್ಲವೂ ಕೂಡ ಸರ್ಕಾರದ ವತಿಯಿಂದ ನೀವೆಲ್ಲರೂ ಮಾಡ್ತೀರಿ, ಮಧ್ಯದಲ್ಲಿ ಎಲ್ಲವೂ ಕೂಡ ಉಟ್ಕೊಂಡು ಯಾರೋ ಮಾಡಿ ಏನೋ ಮಾಡಿ ಎಲ್ಲವೂ ಕೂಡ ಅನ್ಯಾಯ ಆಗ್ತಾ ಇದೆ. ಅದಕ್ಕೆ ದಯವಿಟ್ಟು ಅಲ್ಲೇ ಮಾಡಬೇಕು. ಜೊತೆಗೆ ಇದರಿಂದ ಏನಾಗ್ತಾಯಿದೆ ಮಾನ್ಯ ಅಧ್ಯಕ್ಷರಂದರೆ, ಇಷ್ಟು ಹುದ್ದೆಗಳು ಖಾಲಿ ಇವೆ. 2019 ಏನು ಇದನ್ನೇನು ಅನುದಾನ ಹಿಂತೆಗೆದುಕೋಬೇಕು, ಇನ್ಕ್ರಿಮೆಂಟ್ ಕಟ್ ಮಾಡಬೇಕು ಅಂತ ಮಾಡಿದ್ರು, ಎಫೆಕ್ಟನ್ನು ಈಗ ಮಾಡಿದ್ದಾರೆ ಮಾನ್ಯ ಸಚಿವರೇ, ಈಗ ಮಾಡಿದ್ದಾರೆ. ದಯವಿಟ್ಟು ಇಷ್ಟು ಹುದ್ದೆಗಳು ಖಾಲಿ ಇದ್ದೂ ಕೂಡ ಎಲ್ಲರೂ ಕೂಡ ಮಾನ್ಯ ಸಂಕನೂರು ಹೇಳ್ದಂಗೆ ಎಲ್ಲೂ ಕೂಡ ಅಂಶ ಇಲ್ಲ ಮಾನ್ಯ ಅಧ್ಯಕ್ಷರೇ, ಅಂಶ ಇಲ್ಲ. SSLC ಮಾತ್ರ ಅಂಶ ಹಾಕಿ ಅದನ್ನಿಟ್ಟುಕೊಂಡು ಇನ್ಕ್ರಿಮೆಂಟ್ ಕಟ್ ಮಾಡೋದು, ವೇತನಾನುದಾನ ನಿಲ್ಲಿಸ್ತಕ್ಕಂಥದ್ದು ಸರಿಯಲ್ಲ. ದಯಮಾಡಿ ನಿಮ್ಮ ಮೂಲಕ ನಾನು ಮನವಿ ಮಾಡ್ತೀನಿ ಮಾನ್ಯ ಸಚಿವರಿಗೆ, ಈಗಲೇ ಈ ಕೂಡಲೇ ಇವತ್ತನೇ ಅನೌನ್ಸ್ ಮಾಡಬೇಕು. ಅದನ್ನು ಏನು ಇವತ್ತಿನ ಈಗಾಗಲೇ ಇಲಾಖೆಯಿಂದ ಮಾನ್ಯ ಸಚಿವರಿಗೆ ನಾನು ಅಭಿನಂದಿಸ್ತೀನಿ. ಈಗಾಗಲೇ ತಡೆ ಹಿಡಿತಕ್ಕಂಥ ರೀತಿಯಲ್ಲಿ ಕೆಲಸನ ನೀವೇನು ನಾವು ಕೊಡೋ ತನಕ ನೀವೇನು ಮಾಡಬೇಡಿ, ಅದೆಲ್ಲ ರಿಪೋರ್ಟನ್ನು ಕಳಿಸಿ ಅಂತ ಹೇಳಿದ್ದಾರೆ. ಆದರೆ ಅಷ್ಟು ಸಾಲದು, ದಯಮಾಡಿ ಅದನ್ನು ವಿಡ್ರಾ ಮಾಡ್ತಕ್ಕಂಥ ಕೆಲಸನ ದಯವಿಟ್ಟು ಮಾಡಬೇಕು. ನಿಮ್ಮ ಮುಖಾಂತರ ನಾನು ಸಚಿವರಿಗೆ ಮನವಿ ಮಾಡಿ ಅಂತ ಅನ್ಕೊಳ್ಳಿ, ಒತ್ತಾಯ ಅಂತ ಅನ್ಕೊಳ್ಳಿ, ಮನವಿ ಮಾಡ್ತೀನಿ. ದಯವಿಟ್ಟು ಈ ಕೂಡಲೇ ಅದನ್ನು ವಿಡ್ರಾ ಮಾಡಬೇಕು. ಏನನ್ನ ಇನ್ಕ್ರಿಮೆಂಟ್ ಕಟ್ ಮಾಡ್ತೀವಿ ಅದನ್ನು ವಿಡ್ರಾ ಮಾಡಲಿಕ್ಕೆ ದಯವಿಟ್ಟು ಈ ಕೂಡಲೇ ಆದೇಶ ಮಾಡಬೇಕು ಅಂತ ಮನೆ ಅಧ್ಯಕ್ಷ ಕಮಿಷನರ್ ಲೆವೆಲಲ್ಲಿ ಏನು ರಿಕ್ವೆಸ್ಟ್ ಮಾಡಿದ್ದಾರೆ ಅದನ್ನ ಆದಷ್ಟು ಬೇಗ ಅದು ತಗೊಳ್ತೀವಿ. ಮತ್ತು ನಾಡಿದ್ದು ಆ್ಯಸ್ ಇಟ್ ಈಸ್ ಯಾವುದೇ ಕಾರಣಕ್ಕೂ ಯಾರ ಮೇಲೂ ಆ್ಯಕ್ಷನ್ ತೊಗೊಳೋದಕ್ಕೆ ಹೋಗೋದಿಲ್ಲ. ಅದನ್ನು ನಿಲ್ಸೋದಕ್ಕೆ ಹೇಳೋದು ಒಂದು ಭಾಗ ಆದರೆ, ನಾಡಿದ್ದು ತಮ್ಮ ಜೊತೆಗೆಲ್ಲ ಕುತ್ಕೊಂಡು ಮಾತಾಡಿ ಅದನ್ನು ಸ್ಟಾಪ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಿಮ್ಮ ಸಮ್ಮುಖದಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಮಾನ್ಯ ಅಬ್ದುಲ್ ಜಬ್ಬಾರ್, ಧನ್ಯವಾದಗಳು ಮಾನ್ಯ ಅಧ್ಯಕ್ಷ. ಮಾತಾಡೋಕ್ಕೆ ಅವಕಾಶ ಕೊಟ್ಟರಲ್ಲ ಅದಕ್ಕೆ ತಮಗೆ ಧನ್ಯವಾದಗಳು. ನಮಗಲ್ಲ.